ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. 3 ತಿಂಗಳ ಹಣ ಒಟ್ಟಿಗೆ ಜಮಾ ಆಗಲಿದೆ. ಹೌದು, ಮೊದಲು ಈ 20 ಜಿಲ್ಲೆಗಳಿಗೆ ಮೊದಲು ಜಮಾ ಆಗಲಿದೆ. ಹೌದು, ಈ ಬಾರಿ 3 ತಿಂಗಳ ಹಣ ಒಟ್ಟಿಗೆ ಜಮಾ ಆಗಲಿದೆ. ಅದಕ್ಕೂ ಮೊದಲು ದಯವಿಟ್ಟು ಎಲ್ಲರೂ ಕೂಡ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಹೌದು, ಯಾವ ಕೆಲಸವನ್ನ ಮಾಡಬೇಕು, ಹಾಗೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗುತ್ತೆ ಎಲ್ಲವನ್ನು ಕೂಡ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯಿನ್ ಆಗಿ, ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾನು ಅಲ್ಲಿ ಶೇರ್ ಮಾಡಿರ್ತೇನೆ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನೀವು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಬಹುದು. ಬನ್ನಿ ಹಾಗಾದ್ರೆ ಯಾವೆಲ್ಲ ತಿಂಗಳ ಪಿಂಚಣಿ ಹಣ ಒಟ್ಟಿಗೆ ಜಮಾ ಆಗಲಿದೆ, ಜಮಾ ಆಗಲು ಏನಕ್ಕೆ ತಡವಾಗ್ತಾ ಇದೆ ಎಲ್ಲವನ್ನು ಕೂಡ ನಾನು ಇಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ವಾಹಿನಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಮ್ಮ ರಾಜ್ಯದ ಸಮಸ್ತ ನಾಗರಿಕರಿಗೆ, ಮುಖ್ಯವಾಗಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಒಂದು ತುಂಬಾ ದೊಡ್ಡ ಸಿಹಿ ಸುದ್ದಿಯನ್ನ ತಂದಿದ್ದೇವೆ. ನೀವು ವೃದ್ಧಾಪ್ಯ ವೇತನ, ವಿಧವಾ ವೇತನ ಅಥವಾ ಅಂಗವಿಕಲರ ವೇತನ ಪಡೆಯುತ್ತಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಮುಖ್ಯವಾದದ್ದು. ಕಳೆದ ಕೆಲವು ತಿಂಗಳುಗಳಿಂದ ಯಾರಿಗೆ ಪಿಂಚಣಿನ ಬಂದಿಲ್ಲವೋ ಅವರಿಗೆ ಸರ್ಕಾರ ಈಗ ಒಟ್ಟಿಗೆ ಹಣ ಕೊಟ್ಟು ಖುಷಿ ಪಡಿಸಲು ಮುಂದಾಗಿದೆ. ಆದ್ರೆ ಇದರ ಜೊತೆಗೆ ಒಂದು ಸಿಹಿ ಸುದ್ದಿ ಕೂಡ ಅಡಗಿದೆ, ಇದರಲ್ಲಿ ಒಂದು ಕಹಿ ಸುದ್ದಿ ಕೂಡ ಅಡಗಿದೆ. ಅದನ್ನ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ನಿಮ್ಮ ಪಿಂಚಣಿಯನ್ನ ಯಾವಾಗ ಬರುತ್ತದೆ ಅಂತ ತಿಳ್ಕೊಳ್ಳಿ. ಮೊದಲನೇದಾಗಿ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರ ಈಗ ಪೆಂಡಿಂಗ್ ಉಳಿದಿರುವ ಪಿಂಚಣಿಯನ್ನ ಬಿಡುಗಡೆ ಮಾಡಲು ಪೂರ್ತಿ ಸಿದ್ಧ ಆಗಿದೆ. ಕಳೆದ ಫೆಬ್ರವರಿ ತಿಂಗಳ ದುಡ್ಡು ತುಂಬಾ ಜನರ ಅಕೌಂಟ್ಗೆ ಕ್ಲಿಯರ್ ಆಗಿದೆ. ಆದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ದುಡ್ಡು ಇನ್ನೂ ಕೂಡ ಕೈ ಸೇರಲಿಲ್ಲ. ಈಗ ಮೇ ತಿಂಗಳು ಕೂಡ ಮುಗಿಯುತ್ತಾ ಬಂದಿದೆ. ಇದರಿಂದ ಸರ್ಕಾರ ಈ 2 ತಿಂಗಳ ಅಂದ್ರೆ ಮಾರ್ಚ್, ಏಪ್ರಿಲ್ ಮತ್ತು ಮೇ ಪಿಂಚಣಿ ದುಡ್ಡನ್ನ ಒಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮಾ ಮಾಡಲು ತೀರ್ಮಾನ ಮಾಡಿದೆ. ಉದಾಹರಣೆಗೆ ನಿಮಗೆ ಪ್ರತಿ ತಿಂಗಳು 800 ರೂಪಾಯಿ ಬರ್ತಿದ್ರೆ ಈ 3 ತಿಂಗಳದ್ದು ಸೇರಿ ಒಟ್ಟಿಗೆ 2400 ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇದರಿಂದ ಲಕ್ಷಾಂತರ ಜನರಿಗೆ ತುಂಬಾ ಅನುಕೂಲವಾಗಲಿದೆ. ಹೌದು, ಆದ್ರೆ ಸ್ನೇಹಿತರೆ, ಇಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳ ಪಿಂಚಣಿಯನ್ನ ಸರ್ಕಾರ ರದ್ದುಗೊಳಿಸಿದೆ ಅಥವಾ ತಡೆ ಹಿಡಿದಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರದ ಬಳಿ ಹಣದ ಕೊರತೆ ಮತ್ತು ಬಜೆಟ್ ಹೊಂದಾಣಿಕೆ ಸಮಸ್ಯೆ ಶುರುವಾದಾಗಿನಿಂದ ಪ್ರತಿಯೊಂದು ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆಗಾಗಿ ಚುರುಕುಗೊಂಡಿದೆ. ಈ ತಪಾಸಣೆ ಸಮಯದಲ್ಲಿ ತುಂಬಾ ಜನ ಫೇಕ್ ಡಾಕ್ಯುಮೆಂಟ್ ಅಂದ್ರೆ ನಕಲಿ ದಾಖಲಾತಿಗಳನ್ನ ಇಟ್ಟುಕೊಂಡಿದ್ದಾರೆ. ಈ ದಾಖಲೆಗಳನ್ನ ಕೊಟ್ಟು ಅನರ್ಹರಾಗಿದ್ದಾರೆ. ಪಿಂಚಣಿ ತಗೊಳ್ತಾ ಇರೋದು ಗೊತ್ತಾಗಿದೆ. ಅಂತವರ ಪಿಂಚಣಿಯನ್ನ ಸರ್ಕಾರ ಈಗ ತಕ್ಷಣ ಕಟ್ ಮಾಡಿದೆ. ಇದಕ್ಕಿಂತಲೂ ಗಂಭೀರವಾದ ವಿಷಯ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಪಿಂಚಣಿ ಪಡೆಯುವವರು ಮರಣ ಹೊಂದಿದ್ರು ಕೂಡ ಅವರ ಕುಟುಂಬದವರು ಸರ್ಕಾರಕ್ಕೆ ತಿಳಿಸದೆ ಪ್ರತಿ ತಿಂಗಳು ದುಡ್ಡು ತಗೊಳ್ತಾ ಇದ್ರು. ಫೋನ್ ಪೇ, ಗೂಗಲ್ ಪೇ ಅಥವಾ ATM ಮೂಲಕ ದುಡ್ಡನ್ನ ವಿತ್ಡ್ರಾ ಮಾಡಿಕೊಳ್ತಾ ಇದ್ರು. ಇತ್ತೀಚೆಗೆ ನಡೆದ ಸರ್ಕಾರಿ ಗಣತಿ ಮತ್ತು ಪ್ರಕ್ರಿಯೆ ಮೂಲಕ ಈ ತಪ್ಪು ಯಾರು ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಪೂರ್ತಿ ಡಾಟಾ ಸಿಕ್ಕಿದೆ. ಯಾರಾದರೂ ಈಗಾಗಲೇ ಮರಣ ಹೊಂದಿದವರು ದುಡ್ಡು ತಗೊಳ್ತಾ ಇದ್ರೆ ಅವರ ಪೂರ್ತಿ ಕುಟುಂಬದ ರೇಷನ್ ಕಾರ್ಡ್ ರದ್ದಾಗುತ್ತವೆ ಎಂದು ತಿಳಿಸಲಾಗಿದೆ ಮತ್ತು ಆ ದುಡ್ಡನ್ನ ಸರ್ಕಾರ ಕಾನೂನು ಮೂಲಕ ವಾಪಸ್ ಪಡೆಯುತ್ತೆ ಅಂತ ಸರ್ಕಾರ ಎಚ್ಚರಿಕೆ ನೀಡಿದೆ. ಹಾಗಾದ್ರೆ ನಿಮ್ಮ ಮನೆಯಲ್ಲೂ ಇದೇ ರೀತಿ ಆಗಿದ್ರೆ ತಕ್ಷಣ ನೀವು ಇನ್ಫಾರ್ಮೇಶನ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ನಿಜವಾದ ಫಲಾನುಭವ ಆಗಿದ್ರು ನಿಮಗೆ ದುಡ್ಡು ಬಂದಿಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳು ಬಾಕಿ ಇರುತ್ತವೆ. ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ EKYC ಪೂರ್ಣಗೊಳಿಸಬೇಕು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಇನ್ನು ಎರಡನೇದಾಗಿ ನಿಮ್ಮ ಅಕೌಂಟ್ ಆಕ್ಟಿವ್ ಆಗಿದೆಯಾ ಅಥವಾ ಇಲ್ವಾ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ತುಂಬಾ ದಿನಗಳಿಂದ ಯಾವುದೇ ವ್ಯವಹಾರ ಮಾಡದಿದ್ರೆ ಅಕೌಂಟ್ ಬ್ಲಾಕ್ ಆಗಿರುತ್ತೆ. ಮೂರನೇದು ನಿಮ್ಮ DBT ಸ್ಟೇಟಸ್ ಚೆಕ್ ಮಾಡಿಕೊಳ್ಬೇಕು, ಇದು ಆಕ್ಟಿವ್ ಆಗಿರಬೇಕು. ಈ ಸಮಸ್ಯೆಗಳನ್ನ ನೀವು ಸರಿಪಡಿಸಿದ್ರೆ ನಿಮ್ಮ ಪಿಂಚಣಿ ದುಡ್ಡು ಖಂಡಿತವಾಗಿ ನಿಮ್ಮ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ. ಇನ್ನು ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಅದೇನಪ್ಪಾ ಅಂತಂದ್ರೆ, ಪೆಂಡಿಂಗ್ ಇರುವ ಮಾರ್ಚ್, ಏಪ್ರಿಲ್ ಮತ್ತು ಈಗಿನ ಮೇ ತಿಂಗಳ ಪಿಂಚಣಿಯನ್ನ ಒಟ್ಟಿಗೆ ಸೇರಿಸಿ ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಿದೆ. ಅಂದ್ರೆ ನೀವು ಪ್ರತಿ ತಿಂಗಳು 800 ರೂಪಾಯಿ ಅಥವಾ 1200 ರೂಪಾಯಿ ಪಡೆಯುತ್ತಿದ್ರೆ
ಈ ಬಾರಿ 3 ತಿಂಗಳ ಹಣ ಒಟ್ಟಿಗೆ ಅಂದರೆ 2400 ಅಥವಾ 3600 ರೂಪಾಯಿ ಒಂದೇ ಬಾರಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಈಗಾಗಲೇ ಜಮಾ ಆಗಿದ್ರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ. ಒಂದು ವೇಳೆ ನೀವು ನಿಜವಾದ ಫಲಾನುಭವಿಗಳಾಗಿದ್ದು ನಿಮ್ಮ ದಾಖಲೆಗಳೆಲ್ಲ ಸರಿ ಇದ್ದು ಹಣ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಇರಬಹುದು. ಹಣ ಪಡೆಯಲು ನೀವು ಈ ಮಾಡಬೇಕಾದ 3 ಕೆಲಸಗಳು. ಹೌದು, ಮೊದಲನೇದಾಗಿ KYC ಕಡ್ಡಾಯವಾಗಿದೆ. ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಥವಾ KYC ಅಪ್ಡೇಟ್ ಆಗಿದೆಯಾ ಅಂತ ಒಂದ್ಸಾರಿ ಖಚಿತಪಡಿಸಿಕೊಳ್ಳಿ. DBT ಆಕ್ಟಿವ್ ಇರಲಿ. ಹೌದು. ಎರಡನೇದಾಗಿ DBT ಆಕ್ಟಿವ್ ಇರಬೇಕು. ಹೌದು. ಸರ್ಕಾರದ ಹಣ ಬರುವುದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ. ಹಾಗಾಗಿ ನಿಮ್ಮ ಅಕೌಂಟ್ಗೆ DBT ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಅಕೌಂಟ್ ಚಾಲ್ತಿಯಲ್ಲಿ ಇರಬೇಕು. ಹೌದು. ಬಹಳ ದಿನಗಳಿಂದ ಬ್ಯಾಂಕ್ನಲ್ಲಿ ಯಾವುದೇ ವ್ಯವಹಾರ ಮಾಡದಿದ್ರೆ ಅಕೌಂಟ್ ಡಾರ್ಮಿನೇಟ್ ಆಗಿರುತ್ತೆ. ಒಂದು ಸಣ್ಣ ಮೊತ್ತವನ್ನು ಜಮಾ ಮಾಡಿ ಅಥವಾ ಡ್ರಾ ಮಾಡಿ ಅಕೌಂಟನ್ನು ಆಕ್ಟಿವ್ ಇಟ್ಕೊಳ್ಬೇಕು. ಈ 3 ಕೆಲಸವನ್ನು ಮಾಡಿದರೆ ಸರ್ಕಾರ ಬಿಡುಗಡೆ ಮಾಡುವ ಈ 3 ತಿಂಗಳ ಹಣ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಕೈ ಸೇರುತ್ತೆ. ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯಾ ಅಥವಾ DBT ಆಕ್ಟಿವ್ ಇದೆಯಾ ಅಂತ ನಿಮ್ಮ ಬ್ಯಾಂಕ್ಗೆ ಹೋಗದೆ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತೀರಾ? DBT ಕರ್ನಾಟಕ ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ನಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಆನ್ಲೈನಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ನಿಮ್ಮ ಸ್ಟೇಟಸನ್ನು ಆ್ಯಕ್ಟಿವ್ ಇದೆಯೋ ಅಥವಾ ಇಲ್ವೋ ಇನ್ಆ್ಯಕ್ಟಿವ್ ಇದೆಯೋ ಎಂದು ನೀವೇ ಖುದ್ದಾಗಿ ಅಲ್ಲಿ ನೋಡ್ಕೊಳ್ಬಹುದು. ಒಂದೊಮ್ಮೆ ಇನ್ಆ್ಯಕ್ಟಿವ್ ಅಂತ ಬಂದರೆ ತಕ್ಷಣ ನಿಮ್ಮ ಬ್ಯಾಂಕ್ಗೆ ಹೋಗಿ NPC ಮ್ಯಾಪಿಂಗ್ ಫಾರ್ಮ್ ತುಂಬಿಕೊಡಿ. ನಂತರ ಕೇವಲ 24ರಿಂದ 48 ಗಂಟೆ ಒಳಗಾಗಿ ನಿಮ್ಮ ಅಕೌಂಟ್ ಪರಿಶೀಲನೆಗೊಂಡು ಅದು ಆ್ಯಕ್ಟಿವ್ ಆಗಿರುತ್ತೆ. ಆ್ಯಕ್ಟಿವ್ ಆದ ನಂತರ ಪೆಂಡಿಂಗ್ ಇರುವ ಎಲ್ಲರೂ ಕೂಡ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳು ಇವೆ. ಹೌದು, ಅವೇನಪ್ಪ ಅಂತಂದರೆ, ಪ್ರಶ್ನೆ 1, ನಾನು ಹೊಸದಾಗಿ ಪಿಂಚಣಿಗೆ ಅರ್ಜಿ ಹಾಕಿದ್ದೇನೆ, ನನಗೆ ಇನ್ನೂ ಹಣ ಬರುತ್ತಾ? ಹೌದು, ನೀವು ಹೊಸದಾಗಿ ಅರ್ಜಿ ಹಾಕಿ ನಮ್ಮ ಮಂಜೂರಾತಿ ಪತ್ರ ಬಂದಿದ್ದರೆ ನಿಮಗೆ ಕೂಡ ಈ ತಿಂಗಳ ಅಂತ್ಯದಲ್ಲಿ ಹಣ ಜಮಾ ಆಗುತ್ತೆ. ಇನ್ನು 2ನೇ ಪ್ರಶ್ನೆ, ಗೊತ್ತಿಲ್ಲದೆ ನನ್ನ ಪಿಂಚಣಿ ರದ್ದಾಗಿದ್ದರೆ ಏನು ಮಾಡಬೇಕು? ಹೌದು, ನೀವು ನಿಜವಾಗಿಯೂ ಅನರ್ಹರಾಗಿದ್ದು ತಾಂತ್ರಿಕ ದೋಷದಿಂದ ನಿಮ್ಮ ಪಿಂಚಣಿ ರದ್ದಾಗಿದ್ದರೆ ನಿಮ್ಮ ತಾಲೂಕಿನ ಕಚೇರಿಗೆ ಅಥವಾ ಹೋಬಳಿಗೆ ಹೋಗಿ ನಂತರ ನಿಮ್ಮ ಬದುಕಿರುವ ಪ್ರಮಾಣ ಎಷ್ಟು ಎಂಬುದನ್ನು ಅಲ್ಲಿ ನೋಡ್ಕೋಬಹುದು ಮತ್ತು ಆಧಾರ್ ಕಾರ್ಡ್ ನೀಡಿ ಮತ್ತೆ ಪಿಂಚಣಿ ಶುರು ಮಾಡಿಕೊಳ್ಬಹುದು. ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.